ನಡೆದಿದ್ದಂತ KS ಪ್ರಶ್ನೆ ಪತ್ರಿಕೆ ಯಾವ ರೀತಿ ಆ ಒಂದು ಸ್ಟ್ಯಾಂಡರ್ಡ್ಸ್ಗಿಂತ ಕಡಿಮೆ ಯಾವ ರೀತಿ ಕನ್ನಡಕ್ಕೆ ಅದರಲ್ಲಿ ಅವಮಾನ ಮಾಡಲಾಗಿತ್ತು ಅನ್ನೋದನ್ನ ನಾವೆಲ್ಲ ನೋಡಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಶಕ್ತಿ ಒಟ್ಟಿಗೆ ಬಂದು ಹೋರಾಟ ಮಾಡಿದ್ರ ಪ್ರತಿಫಲ ಇವತ್ತು KS ರೀ ಎಕ್ಸಾಮ್ ನಡೆಸ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ. ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳು. ಬಟ್ ಇದು ಇಲ್ಲಿಗೆ ನಿಲ್ಲಬಾರದು ಹೋರಾಟ. KPSCಯಲ್ಲಿ ಸುಧಾರಣೆಗಳಾಗಬೇಕು. ಸರಿಯಾದ ನೋಟಿಫಿಕೇಶನ್ ಮತ್ತು ಏನು ಪ್ಯಾಟರ್ನ್ ಕೊಟ್ಟಿರ್ತಾರೆ ಅದರ ರೀತಿಯಲ್ಲಿ ಎಕ್ಸಾಮ್ ನಡೆಸಬೇಕು. ಸುಮ್ಮನೆ ಯಾವುದೋ ಪ್ರಶ್ನೆಗಳನ್ನ ಕೇಳಬಾರದು. ಕನ್ನಡ ಅನುವಾದ ಅದೇ ಪ್ರಾಮುಖ್ಯತೆ ಆಗಿರಬೇಕು. ಕನ್ನಡದ ಅನುವಾದವನ್ನ ಕನ್ನಡ ಪ್ರಾಧಿಕಾರದ ಒಬ್ಬ ಯಾವುದಾದ್ರೂ ರೆಪ್ರೆಸೆಂಟೇಟಿವ್ಗೆ ತೋರಿಸಿ ಅದನ್ನ ಆಮೇಲೆ ಕ್ವಶನ್ ಪೇಪರ್ ಕೊಡಬೇಕು. ವಿದ್ಯಾರ್ಥಿಗಳು 3, 4, 5 ವರ್ಷ ಮನೆ ಬಿಟ್ಟು ಬಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಈ IAS KS ಆಗೋ ವಿದ್ಯಾರ್ಥಿಗಳು ಮುಂದೆ ನಮ್ಮ ರಾಜ್ಯ ನಡೆಸೋರು. ಅಲ್ಲಿ ಉತ್ಕೃಷ್ಟ ಗುಣಮಟ್ಟದ ಅಧಿಕಾರಿಗಳು ಇರಬೇಕು. ಆ ಅಧಿಕಾರಿಗಳು ಎಲ್ಲ ನಮ್ಮ ವಿದ್ಯಾರ್ಥಿಗಳ ಮಧ್ಯೆ ಇದ್ದಾರೆ. ಅವರಲ್ಲಿ ಆ ಗುಣಮಟ್ಟ ಇದೆ. KPSC ಸಮಾನ ಮತ್ತು ಗುಣಮಟ್ಟದ ಅವಕಾಶವನ್ನು ಎಲ್ಲರಿಗೂ ಒದಗಿಸಿಕೊಡಬೇಕು. ಈ ರೀಟೆಸ್ಟ್ ಆಗಿದೆ, ಇಲ್ಲಿಗೆ ನಿಲ್ಲಬಾರದು. ಆ KPSCಯಲ್ಲೂ ಸುಧಾರಣೆಗಳನ್ನ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಘನವೆತ್ತ ಸರ್ಕಾರ ಹಾಗೂ ಸಿದ್ದರಾಮಯ್ಯವ್ರನ್ನ ಬೇಡ್ಕೊಳ್ತೀನಿ. ಅದೇ ರೀತಿ ವಿದ್ಯಾರ್ಥಿ ಶಕ್ತಿ ಎಷ್ಟು ಪ್ರಬಲ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾಳೆ ಕೂಡ ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಅದರ ಮೇಲೆ ಸ್ಕ್ರೂಟಿನಿ ಆಗುತ್ತೆ. ವಿದ್ಯಾರ್ಥಿಗಳು ನೀವು ತಪ್ಪು ಮಾಡಿದ್ರೆ ಪ್ರಶ್ನೆ ಎತ್ತಾರೆ. ಸೊ ಆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋಕೆ ಒಂದೇ ಹಾದಿ ಇದೆ. ನೀವು ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಭಾಷಾಂತರ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಬೇಕು. ನಾನು ವಿದ್ಯಾರ್ಥಿಗಳ ಕಡೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಕೈ ಮುಗಿತಿದ್ದೀನಿ. ನೀವು ವಿದ್ಯಾರ್ಥಿಗಳಿಗೆ ಮೋಸ ಮಾಡಬೇಡಿ. UPSCನೇ ಬಂದು ಕ್ವಶನ್ ಪೇಪರ್ ಗುಣಮಟ್ಟ ಭಾಷಾಂತರ ಆಪ್ಷನ್ಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ಅಭಿನಂದನೆಗಳು. 2 ತಿಂಗಳಲ್ಲಿ ಎಕ್ಸಾಮ್ ಇದೆ. ಮತ್ತೆ ಓದಕ್ಕೆ ಶುರು ಮಾಡಿ 2 ತಿಂಗಳಾದ್ಮೇಲೆ ನಿಮಗೆ ಮತ್ತೊಂದು ಚಾಲೆಂಜ್ ಇರುತ್ತೆ. ಆ ಚಾಲೆಂಜ್ ಅನ್ನು ಎಲ್ಲರೂ ಗೆದ್ದು ಬರಬೇಕು. ಥ್ಯಾಂಕ್ ಯು ಎವ್ರಿವನ್. ವಿದ್ಯಾರ್ಥಿ ಶಕ್ತಿಗೆ, ಕರ್ನಾಟಕ ರಾಜ್ಯಕ್ಕೆ, ಕನ್ನಡ ಭಾಷೆಗೆ ಥ್ಯಾಂಕ್ ಯು.